ಈತನಿಗೇನು ಎತ್ತುಗಳಿಗೇನು ಗಾಯ ಆಗಬಾರ್ದು, ನನ್ನ ಎತ್ತುಗಳು ಎತ್ತು ಹೋದಾಗ ಅದು ಆ ಕಡೆ ತಿರುಗಿ ಬಿಟ್ಟಿತು, ಈ ಕಡೆ ಈತನಿಗೆ ಒಂದು ಹೊಡಿ, ಆ ಸ್ಪಾಟಲ್ಲೇ ಆತ ಸತ್ತು. ಎತ್ತುಗಳು ಮನೆ ಹತ್ರ ಹೋದವು. ಹುಲಿಗಳನ್ನು ಕಳೆದ ಅಕ್ಟೋಬರ್ 16ರಿಂದನೇ ಸುಮಾರು ಏನು ಆಗಿದೆ 10 ಹುಲಿಗಳು ಹಿಡಿದಿದ್ದಾರೆ. ಭಾಳ ಬಿಗ್ಗೆಸ್ಟ್ ಕ್ಯಾಪ್ಚರ್ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಅರಣ್ಯ ಅಧಿಕಾರಿಗಳಿಗೂ ಸವಾಲೇ. ಹುಲಿ ಈ ಸಫಾರಿಯಿಂದ ಖಂಡಿತವಾಗಿಯೂ ಅವು ಹೊರಗಡೆ ಬರ್ತಾ ಇಲ್ಲ. ಪ್ರಜಾನುಡಿಯ ಎಲ್ಲ ವೀಕ್ಷಕರಿಗೂ ಸಹ ಸ್ವಾಗತ. ನಾನು ನಿಮ್ಮ ಅನಿಲ್ ರಾಜ್. ನಾಗರಹೊಳೆ ಹಾಗೂ ಬಂಡೀಪುರ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ದಾಳಿಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದಾವೆ. ಅದರಲ್ಲೂ ಸಹ ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತ ಟಿ ಬಾಲಚಂದ್ರ ಅವ್ರು ನಮ್ಮ ಜೊತೆ ಇದ್ರೆ ಅವ್ರು ಮಾತಾಡ್ಸೋಣ. ಸರ್, ಮೊದಲಿಗೆ ನಮಸ್ಕಾರ. ಈ ನಾಗರಹೊಳೆ ಹಾಗೂ ಬಂಡೀಪುರ ಅಭಯಾರಣ್ಯ ವ್ಯಾಪ್ತಿಯ ಕಾಡಂಚಿನ ಗ್ರಾಮಗಳಲ್ಲಿ ದಿನದಿಂದ ದಿನಕ್ಕೆ ಹುಲಿಗಳ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸರ್. ಮೊದಲನೇದಾಗಿ ನಮ್ಮ ದೇಶದಲ್ಲಿ ಬಹುತೇಕ 2ನೇ ಸ್ಥಾನ ಅಂತ ನಾವೀಗ ಏನು ಹಿಂದಿನ ಒಂದು ಗಣತಿ ಪ್ರಕಾರ, ಹುಲಿಗಳ ಗಣತಿ ಪ್ರಕಾರ ಆಗಿತ್ತು 524 ಹುಲಿಗಳು ಅಂತ ಗಣತಿ ಪ್ರಕಾರ ಇತ್ತು. ದೆನ್ ಮಧ್ಯಪ್ರದೇಶ ಮೊದಲನೇ ಸ್ಥಾನದಲ್ಲಿ 528, 4 ಹುಲಿಗಳು ಬೇರ್ಪಟ್ರೆ ನಮ್ಮದು. ಈಗ ನಾವು ಕೂಡ ಹೆಚ್ಚು ಕಮ್ಮಿ ಫಸ್ಟ್ ಅಂತಲೇ ಹೇಳ್ಕೋಬೋದು. ಇಷ್ಟು 524 ಅಥವಾ 540 ಹುಲಿನೋ 550 ಹುಲಿನೋ ಇರ್ತಕ್ಕಂಥ ಪ್ರದೇಶ ಯಾವುದು? ಕೇವಲ 3 ಜಿಲ್ಲೆನಲ್ಲೇ ನಾವು 400ಕ್ಕೂ ಅಧಿಕ ಹುಲಿಗಳಿದೆ. ಯಾವ 3 ಜಿಲ್ಲೆ? ಒಂದು ಚಾಮರಾಜನಗರ, ಒಂದು ಎರಡನೇದು ಮೈಸೂರು, ಇನ್ನು 3ನೇದು ಮಡಿಕೇರಿ. ಈ 3 ಜಿಲ್ಲೆಯಲ್ಲಿ 80% ಹುಲಿಗಳ ಸಂಖ್ಯೆ ಕರ್ನಾಟಕದಲ್ಲಿ 75-80% ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಕಾನ್ಸಂಟ್ರೇಟ್ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಈ ಮೊದಲಿಂದಲೂ ಈ ದಾಳಿಗಳು ನಡೀತಾ ಇತ್ತು, ಹುಲಿಗಳು ಕೂಡ ಓಡಾಡ್ತಾ ಇದ್ವು. 1990 ಅಥವಾ 2000 ಇಸ್ವಿ ನಂತರ ನಮ್ಮ ತಂತ್ರಜ್ಞಾನಗಳ ಬಳಕೆಯಿಂದ ದೆನ್ CCTV, ದೆನ್ ಈ ಮಾಧ್ಯಮಗಳಲ್ಲಿ ಜಾಸ್ತಿ ಹುಲಿಗಳು ಓಡಾಟ ಆಗ್ತಾ ಇದೆ, ಚಿರತೆಗಳು ಓಡಾಟ ಆಗ್ತಾ ಇದೆ ಅಂಥೇಳಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರೋದಾದರೆ ಹುಲಿಗಳ ಸಂತತಿ ಹೆಚ್ಚಾಗಿದೆಯೇ ಅಂತ ನೀವು ಬಹಳಷ್ಟು ಜನ ಕೇಳ್ತಾರೆ. ಖಂಡಿತವಾಗಿಯೂ ಹೆಚ್ಚಾಗಿದೆ. ಬೇಕಾದ್ರೆ ನವೆಂಬರ್ 1ನೇ ತಾರೀಕಿಂದ ಈಗಿನ ಗಣತಿ ಅಂದರೆ ಹಿಂದಿನ ಗಣತಿ 4 ವರ್ಷಕ್ಕೊಮ್ಮೆ ಹುಲಿ ಗಣತಿ ಇಡೀ ದೇಶದಲ್ಲಿ ಮಾಡ್ತಾರೆ. ಸೊ ಹಿಂದಿನ ಏನು ಗಣತಿ ಆಗಿತ್ತು ಅದು 4 ವರ್ಷ ಆಯಿತು. ನವೆಂಬರ್ 1ನೇ ತಾರೀಕಿಂದ ಈಗ ಎಲ್ಲ ರಾಷ್ಟ್ರೀಯ ಉದ್ಯಾನವನ, ಅಭಯಾರಣ್ಯ ಮತ್ತು ಕಾಡುಗಳಲ್ಲಿ, ನಮ್ಮ ರಾಜ್ಯದ ಕಾಡುಗಳಲ್ಲಿ ಹುಲಿಯ ಗಣತಿ ನಡೀತಾ ಇದೆ. ಖಂಡಿತವಾಗಿಯೂ ಹುಲಿಯ ಸಂತತಿ ಹೆಚ್ಚಾಗಿದೆ. ಎಲ್ಲಿ ಜಾಸ್ತಿ ಹೆಚ್ಚಾಗಿದೆ? ಈಗ ಬಂಡೀಪುರ, ನಾಗರಹೊಳೆ. ನಾನೀಗ ಮೊದಲೇ ನಿಮ್ಗೆ ಹೇಳಿದಾಗೆ ನಾಗರಹೊಳೆ ಮೈಸೂರು ಜಿಲ್ಲೆಗೂ ಬರ್ತದೆ, ಮಡಿಕೇರಿ ಜಿಲ್ಲೆಗೂ ಬರ್ತದೆ. ಅದೇ ಥರ ನಮ್ಮ ಬಂಡೀಪುರ ಚಾಮರಾಜನಗರ ಜಿಲ್ಲೆಗೂ ಬರ್ತದೆ, ಮೈಸೂರು ಜಿಲ್ಲೆಗೂ ಬರ್ತದೆ. ಅದಲ್ಲದೆ ನಮ್ಮಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಇದೆ, ಮಲೆ ಮಹದೇಶ್ವರನ ಬೆಟ್ಟ ಇದೆ. ಹೆಚ್ಚಿನ ಹುಲಿ ಎಲ್ಲಪ್ಪ ಇದೆ ಅಂದರೆ ಚಾಮರಾಜನಗರ ಜಿಲ್ಲೆ. ಹೆಚ್ಚಿನ ಕಾಡು ಈ ಹುಲಿ ಇರ್ತಕ್ಕಂಥ ಪ್ರದೇಶ ಅಂದರೆ ಚಾಮರಾಜನಗರ ಜಿಲ್ಲೆ. ಸೊ ಈ ಥರ ಇರುವಾಗ ಹೆಚ್ಚಿನ ಸಂಖ್ಯೆ ಒಂದು 200 ಹುಲಿ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಫೀಮೇಲಲ್ಲಿ ಒಂದು 40% ಫೀಮೇಲ್ ಇದೆ ಅಂತ ಇಟ್ಕೊಳ್ಳೋಣ. 40% ಅಥವಾ ಇವನು ಕಡಿಮೆನೇ ಇಟ್ಕೊಳ್ಳಿ, 35-40% ಫಿಮೇಲ್ ಹುಲಿಗಳಿದೆ ಅಂತ ಇಟ್ಕೊಳ್ಳಿ. ಸೊ ಅದು ಅದರ ಆಯಸ್ಸೇನು, ಹುಲಿಗಳ ಆಯಸ್ಸೇನು ಇರ್ತದೆ, ಆ ಆಯಸ್ಸಿನಲ್ಲಿ ಮರಿಗಳು ಹಾಕ್ತಕ್ಕಂಥ ಒಂದು ನ್ಯಾಚುರಲ್ ಪ್ರಕ್ರಿಯೆ ಇರ್ತದೆ. 4 ಹುಲಿ ಯೂಶ್ವಲಿ 3-4 ಮರಿಗಳನ್ನ ಹಾಕ್ತದೆ. ಅದರಲ್ಲಿ 50% ಅಂತೂ ಖಂಡಿತವಾಗಿಯೂ ಬದುಕುಳಿತವೆ, 2 ವರ್ಷದ ನಂತರನೂ ಇರ್ತವೆ ಅಂತ ನಾವು ಭಾವಿಸೋಣ. ಈಗ ಹೋದ ಗಣತಿನಲ್ಲಿ ಏನಾಗಿತ್ತು, ಈಗ ಹೊಸ ಹುಲಿಗಳು ನಾನು ಮಾತಾಡೋದು 20ನೇ ಸಾಲಿಗೆ ನಾನು ಅಕ್ಟೋಬರ್ ತಿಂಗಳಲ್ಲಿ ರಿಟೈರ್ ಆದೆ. ನಾನು ನಿವೃತ್ತಿ ಹೊಂದೋ ಸಮಯದಲ್ಲಿ ಆಗ ಕೂಡ ಹುಲಿ ಮರಿಗಳು ತಾಯಿ ಇರೋದನ್ನು
ನಾವು ಕಂಡಿದ್ದೇವೆ. ಸೊ ಆ ಮರಿಗಳು ಏನಾಗಿರ್ತದೆ, ನಾವು ಈಗ ಒಂದು 8-10 ಕಡೆ ಯಡಿಯಾಲ ಆಗ್ಬೋದು, ಮತ್ತು ವಿಶೇಷವಾಗಿ ಬಂಡೀಪುರ, ಈ GS ಬೆಟ್ಟ, ಇಲ್ಲಿ ಒಂದು 3-4 ಇದು ಅಂದರೆ ಮರಿಗಳನ್ನು ಇದ್ದಿದ್ದು ನಾವು ನೋಡಿದ್ವಿ. ಅಂದರೆ ತಾಯಿ ಮರಿ ಹಾಕಿರೋದನ್ನು ಇಲ್ಲಿ ಈ ಭಾಗದಲ್ಲಿ. ಸೊ ಅದೇ ಹುಲಿಗಳು ಈಗ ಆಲ್ರೆಡಿ 4ನೇ ವರ್ಷಕ್ಕೆ ಬಂದಿದೆ. ನಿಮಗೆಲ್ಲ ಗೊತ್ತಿದೆ, ಹುಲಿ 1.5 ವರ್ಷದಿಂದ 2 ವರ್ಷದ ನಂತರ ಈ ಮರಿಗಳು ಬೇರೆ ಕಡೆ ಹೋಗ್ತವೆ. ಅಂದರೆ ಸ್ವಂತವಾಗಿ ಅವು ತಮ್ಮ ಟೆರಿಟರಿಗಳನ್ನ ಗುರುತಿಸ್ಕೊಂಡು ಬದುಕಲಿಕ್ಕೆ, ಅವು ಇಂಡಿಪೆಂಡೆಂಟಾಗಿ ಆಗಲಿಕ್ಕೆ ಹೋಗ್ತದೆ. ಸೊ 2 ವರ್ಷ ಬೇಕು. 2 ವರ್ಷದವರೆಗೂ ತಾಯಿಯ ಜೊತೆಗೆ ಇರ್ತಾವೆ. ಇನ್ನೊಂದು ವಿಶೇಷ ಏನಂತಂದರೆ, ಹೆಣ್ಣು ಮರಿಗಳು ಏನಿರ್ತವೆ ಅವು ಹುಲಿಯ ತಾಯಿ ಜೊತೆನೇ ಇರುವಷ್ಟು, ಅಂದರೆ ಅದ್ರ ಟೆರಿಟರಿ ಏನು ತಾಯಿ ಟೆರಿಟರಿ ಇರ್ತದೆ ಅದ್ರ ಜೊತೆಗೆ ಇರ್ತಕ್ಕಂಥ ಒಂದು ಸ್ವಭಾವ ಇರ್ತದೆ. ನಾವು ಈ ಸೈಂಟಿಫಿಕ್ ಬೇಸ್ಡ್ ಸ್ಟಡಿನಲ್ಲಿ ನೋಡಿದಾಗ ಹೆಣ್ಣು ಮರಿಗಳು ತಾಯಿಯ ಟೆರಿಟರಿ ಜೊತೆನೇ ಇರ್ತದೆ ಅಂತೇಳಿ ನಮ್ಗೆ ಕಂಡು ಬಂದಿದೆ. ಸೊ ಅದೇ ಥರ ಏನು ಹೊರಗಡೆ ಹೋಗ್ತಾ ಇರ್ತಕ್ಕಂಥ ಹುಲಿಗಳು ಒಳಗಡೆ ಟೆರಿಟರಿನ ಅವು ಹುಡುಕ್ಲಿಕ್ಕೆ ಹೋಗ್ತದೆ. ಬಟ್ ಆಲ್ರೆಡಿ ಅಲ್ಲೊಂದು ಹುಲಿ ಇದ್ದರೆ ಅದರ ಒಂದು ಶಕ್ತಿ ಮೀರಿ ಫೈಟ್ ನಡೀತದೆ. ಹುಲಿಗಳ ಹೊಡೆದಾಟ ಭಾಳ ನೋಡಲಿಕ್ಕೆ ಭಾಳ ಚೆಂದಾಗಿರ್ತದೆ. ಮತ್ತು ಅಷ್ಟೇ ಒಂದು ಸೂಕ್ಷ್ಮತೆಯಿಂದ ಒಂದು ಹುಲಿನ ಹೊರಗಡೆ ಹೋಗಲೇಬೇಕದು. ಯಾವ ಟೆರಿಟರಿ ಅದು ಮಾಡ್ಕೊಂಡಿರುತ್ತೆ ಅದಕ್ಕೆ ಇರಕ್ಕೆ ಬಿಡೋದಿಲ್ಲ. ಅದು ಟೆರಿಟರಿಗಳ ಕಾದಾಟ ಆಗ್ತದೆ. ಕಾದಾಟ ಆಗಿ ಯಾವ ಹುಲಿ ಸೋಲ್ತದೆ, ಅದು ಪೆಟ್ಟು ತಿಂದು ಸೋಲ್ತದೋ ಅಥವಾ ಅದು ಸೋತೆ ಅಂತ ಒಪ್ಕೊಂಡು ಬೇರೆ ಟೆರಿಟರಿ ಹುಡ್ಕೊಂಡು ಹೋದಾಗ ಅದು ಹೊರಗಡೆ ಬರ್ತದೆ. ಹೊರಗಡೆ ಅಂದರೆ ಬೇರೆ ಕಡೆ ಹೋಗ್ತದೆ. ನಾಗರೊಳಗೆ ಹೋಗ್ಬೋದು. ಈಗ ನಾವು ನೋಡಿದ್ದೀವಿ, ಒಂದು ಹುಲಿ ಕಾರವಾರದವರೆಗೂ ಹೋಗಿರೋದನ್ನ ಕೂಡ ತಾವೆಲ್ಲ ಓದಿದ್ದೀರಿ ಮಾಧ್ಯಮದಲ್ಲಿ. ಸೊ ಅದು ಹುಡುಕೊಂಡು ಇದೇ ಥರ ಹೋಗ್ತದೆ. ಹೋಗೋ ಸಂದರ್ಭದಲ್ಲಿ ಅದು ಜನವಸತಿ ಇರ್ತಕ್ಕಂಥ ಪ್ರದೇಶ, ಸುತ್ತಲೂ ಲೈಟು ಅಥವಾ ಸುತ್ತಲೂ ಮನೆಗಳು ಮತ್ತೊಂದು ಇದ್ದಾಗ ಅದಕ್ಕೆ ಅಡಚಣೆ ಆದಾಗ ಜನಗಳು ನೋಡಿದಾಗ ಜನ ಅದನ್ನು ನೋಡಿ ಭಯಪಡ್ತಾರೆ, ಬೆದರಿಸ್ತಾರೆ. ಅದೇ ಥರ ಅದು ಕೂಡ ಎದುರ್ಕೊಳ್ತದೆ. ಸೊ ಇಂಥ ಸಂದರ್ಭದಲ್ಲಿ ಸಂಘರ್ಷ ನಡೀತದೆ. ಅದು ಒಂದು ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯಬಹುದು. ಸೊ ಇಲ್ಲ ಅಂತಂದರೆ ಅದು ರಾತ್ರಿ ಅದರ ಪಾಡಿಗೆ ಅದು ಹೋಗಿ ಇನ್ನೊಂದು ಕಡೆ ಕಾಡು ಸೇರಿಕೊಳ್ತದೆ. ಅಲ್ಲೇನಾದರೂ ಟೆರಿಟರಿ ಆದರೆ ಅಲ್ಲಿ ಹುಡುಕೊಳ್ತದೆ. ಅಲ್ಲೂ ಆಗಲ್ಲ ಅಂದರೆ ಇನ್ನೊಂದು ಕಡೆ ಹೋಗಿ ಹುಡ್ಕೊಳ್ಳೋ ಅಂಥ ಒಂದು ಪ್ರಕ್ರಿಯೆ ಅದು ಹುಲಿಗಳಲ್ಲಿ ಇದೆ ಅದು. ಸೊ ಈ ಥರ ಮರಿಗಳು ಜಾಸ್ತಿ ಆಗ್ತಾ ಇದೆ ಅಂದರೆ, ಈಗ ನೋಡಿ 200 ಹುಲಿಗಳಲ್ಲಿ ಸುಮಾರು 30% ಹೆಣ್ಣು ಹುಲಿ ಅಂತಂದರೆ 200, ನಾನು ಹೇಳ್ತಿರೋದು ಬರೀ ಚಾಮರಾಜನಗರ ಜಿಲ್ಲೆ ಭಾಗದಲ್ಲಿ ಮಾತ್ರ. ನಾಗರಹೊಳೆ ನಾನು ಇನ್ನೂ ಬಂದಿಲ್ಲ, ಮೈಸೂರು ಭಾಗ. 200 ಹುಲಿ ಅಂತ ನಾವು ಚಾಮರಾಜನಗರ ಮತ್ತು ಮೈಸೂರು ತಗೊಂಡ್ಬಿಟ್ರೆ, ನೀವು ಮೈಸೂರು ಆದರೆ ನಾಗರಹೊಳೆ ತಗೊಂಡ್ರೆ ಸುಮಾರು 400 ಹುಲಿ. 400 ಹುಲಿಯಲ್ಲಿ ಒಂದು 100 ಫೀಮೇಲ್ ಇದೆ ಅಂತ ಇಟ್ಕೊಂಡ್ರು, ಆ ಫೀಮೇಲ್ 2 ವರ್ಷಕ್ಕೊಮ್ಮೆ ಮರಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಇರ್ತದೆ. ಸೊ ಅವು 2 ಆದರೂ ಉಳಿತದೆ. ಈಗ 2 ಆದರೂ ಉಳಿತದೆ. ಸೊ ಈಗ ನಾನು 2020 ಬಿಟ್ಟು 2024ಕ್ಕೆ ಬಂದಿದ್ದೀವಲ್ವಾ, 2 ಆದರೂ ಈಗ 100 ಹುಲಿಗಳು ಮರಿ ಹಾಕಿ 2ನಾದರೂ ಉಳಿಸಿದ್ರೆ ಎಷ್ಟಾಯ್ತು? 200 ಹುಲಿ ಆಯ್ತು. ಹೊಸದಾಗಿ ನಮಗಿದು. ಬಟ್ ಬೇಡ, ನಾವೇನು ಕನ್ಸರ್ವೇಟಿವ್ ಫಿಗರ್ ತಗೊಳ್ಳೋಣ, ಒಂದು 100 ಹುಲಿ ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳೋಣ. ಈ ಭಾಗದಲ್ಲಿ ಮಾತ್ರ, ಈ 3 ಜಿಲ್ಲೆನಲ್ಲಿ ಮಡಿಕೇರಿ, ಮೈಸೂರು, ಚಾಮರಾಜನಗರ ತಗೊಂಡ್ರೆ ಒಂದು 100 ಹುಲಿಗಳ ಸಂತತಿ ಅಂದಾಜು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇರೋ ಏರಿಯಾ ಅಷ್ಟೇ ಇದೆ, ಇನ್ನೂ ಅಷ್ಟೇ ಇದೆ ಅನ್ನೋದಕ್ಕಿಂತ ಇನ್ನೂ ಕಡಿಮೆ ಆಗ್ತಿದೆ ಅನ್ಬೋದು. ಒಳಗಡೆ ಆಗ್ತಕ್ಕಂಥ ಇದು ಅದ್ರ ಕೊರತೆ ಬಗ್ಗೆ ನಾವು ಮಾತಾಡೋದಾದ್ರೆ ಪ್ರೇ ಬೇಸ್ ಅಂತ ನಾವು ಕರಿತೀವಿ. ಅದಕ್ಕೆ ಬೇಕಾದಂಥ ಮುಖ್ಯವಾಗಿ ಆಹಾರಗಳು. ಆಹಾರ ಅದಕ್ಕೆ ಸುಲಭವಾಗಿ ದೊರಕ್ತಿದೆಯೇ, ಕಷ್ಟ ಆಗ್ತಿದೆಯೇ? ಯಾಕಂದರೆ ಹುಲಿ 100 ಸರಿ ಬೇಟೆ ಆಡಿದ್ರೆ ಕೇವಲ 5 ಬಾರಿ ಮಾತ್ರ ಅದು ಸಕ್ಸಸ್ ಆಗೋದು. ಹುಲಿ ಬೇಟೆ ಆಡಿದಾಗೆಲ್ಲ ಅದಕ್ಕೇನು ಸಿಕ್ಬಿಡೋದಿಲ್ಲ. ಬೇರೆ ಪ್ರಾಣಿಗಳಿಗೆ ಅದರದ್ದೇ ಆದ ಅವುಗಳದ್ದೇ ಆದ ಒಂದು ಚಾಕಚಕ್ಯತೆ ಇರ್ತದೆ, ಅವು ತಪ್ಪಿಸ್ಕೊಳ್ತವೆ. ಈ 100 ಸರಿ ಬೇಟೆಯಲ್ಲಿ 5 ಸರಿ ಮಾತ್ರ ಸಕ್ಸಸ್ ಆಗೋದು ಕಾಡು ವೈಲ್ಡ್ ಲೈಫಲ್ಲಿ. ಬಟ್ ಅದೇ ದನ ಕರುಗಳಾದರೆ ಕಟ್ಟಾಕಿರ್ತಾರೆ, ಇಲ್ಲ ಮೇಯಿಸ್ತಾ ಇರ್ತಾರೆ, ಹೋಗಿ ಈಸಿಯಾಗಿ ಹಿಡ್ಕೊಂಡ್ಬಿಡ್ತವೆ ಇವು. ಸೊ ಈಸಿ ಪ್ರೇ ಸಿಗೋದು ಇವು. ಯಾರೋ ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥ ದನ, ಅದಕ್ಕೊಂದ್ಸರಿ ಅವು ಅಭ್ಯಾಸ ಆಗ್ಬಿಟ್ರೆ ಕಷ್ಟಪಡೋಕೆ ಹೋಗಲ್ಲ. ಈಗ ನ್ಯಾಚುರಲಿ ಟೆಂಡೆನ್ಸಿ ಏನು, ಈಸಿಯಾಗಿ ಸಿಗುವಾಗ ಯಾರಾದರೂ ಹೋಗಿ ಕಷ್ಟಪಟ್ಟು ತಗೋತಾರ? ಇಲ್ಲ. ಅದು ಹುಲಿನಲ್ಲೂ ಇಷ್ಟೇ.
ಸೊ ಇವು ಏನು ಬಾರ್ಡರ್ ಏರಿಯಾದಲ್ಲಿ ಟೆರಿಟರಿ ಮಾಡ್ಕೊಂಡಿರ್ತದೆ, ಕಾಡಂಚಿನ ಭಾಗದಲ್ಲೇ ಅದರ ಒಂದು ಟೆರಿಟರಿ ಏನು ಮಾಡ್ಕೊಂಡಿರ್ತವೆ ಕೆಲವು ಹುಲಿಗಳು, ಅವು ಸ್ವಲ್ಪ ಈ ದನ ಕರುಗಳು ಅವೇ ಒಳಗಡೆ ಹೋದಾಗ ಅಥವಾ ಅವು ಹೊರಗಡೆ ಬಂದು ಏನಾರು ಇದು ಮಾಡೋದು, ಜಮೀನುಗಳಿಗೆ ಬರೋದು. ಹಿಂದೆ ಎಲ್ಲ ಏನಿತ್ತು ನೀವು ನೋಡ್ಬೋದು. ಜಮೀನು ವಿಷಯಕ್ಕೆ ಬಂದರೆ ಆ ಗುಂಡ್ಲುಪೇಟೆ ಭಾಗದಲ್ಲಿ ಅಥವಾ ನಾಗರಹೊಳೆ ಹಂಚಿನಲ್ಲಿ ನಾನು 5 ವರ್ಷ ನಾಗರಹೊಳೆಯಲ್ಲೇ ಕೆಲಸ ಮಾಡಿದ್ದೀನಿ ACF ಆಗಿ. ದೆನ್ ಹುಣಸೂರಲ್ಲಿ ಸುಮಾರು 3 ವರ್ಷ ಕೆಲಸ ಮಾಡಿದ್ದೀನಿ. ಇವೆಲ್ಲ ವೈಲ್ಡ್ ಲೈಫ್ ಏರಿಯಾನೇ. 2 ವರ್ಷ ಬಂಡೀಪುರಲ್ಲಿ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಸೊ ನಾವು ಇದನ್ನ ಏನು ಬೆಳೆ ಬೆಳೀತಾ ಇದ್ರು ಇದನ್ನೇ ನಾವು ಅವಲೋಕನೆ ಮಾಡಿದಾಗ, ಮುಂಚೆ ಎಲ್ಲ ವರ್ಷಕ್ಕೊಂದು ಬೆಳೆ ಬೆಳೆಯೋರು, ಮಳೆ ಬಂತು ಬೆಳೆ ಬೆಳೀತಾ ಇದ್ರು, ಆಮೇಲೆ ಏನು ಬೆಳೆ ಇರ್ತಿರ್ಲಿಲ್ಲ, ಹಾಗೆ ಬಿಟ್ಟಿರೋರು. ನೆಕ್ಸ್ಟ್ ಇನ್ನು ಮಳೆ ಬಂದಾಗಲೇ ಮತ್ತೆ ಉತ್ತೋದು ಮಾಡೋದು ಎಲ್ಲ ಇತ್ತು. ಈಗ ಇಲ್ಲ, ನೀರಾವರಿ ಪ್ರದೇಶಗಳು ಜಾಸ್ತಿ ಆಗಿದೆ. 1 ಬೆಳೆ 2 ಬೆಳೆ, ಕೆಲವು ಬಾರಿ 3 ಬೆಳೆನೂ ತಗೊಳ್ಳೋವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸೊ ಈ ಬೆಳೆ ಇದ್ದಾಗ ಏನಾಗ್ತದೆ, ಈ ದನ ಕರುಗಳು ಜನರು ಓಡಾಟದ ಡೆಫಿನೆಟ್ಲಿ ಇದ್ದೇ ಇರ್ತದೆ. ಆಗ ಇವು ಏನು ಬರ್ತಾ ಇದ್ವು ಮುಂಚೆ, ಅವು ಬರ್ತವೆ, ಅವಕ್ಕೇನು ಇಲ್ಲಿ ಜನ ಇರ್ತಾರೆ ಇದಿರ್ತಾರೆ ಅಂತೇನು ಇದಿಲ್ಲ. ಬಟ್ ಈಸಿಯಾಗಿ ದನ ಕಾಣ್ತಾ ಇರ್ತಾವೆ ಅವಕ್ಕೆ. ಕ್ಯಾಟಲ್ಸ್ ಇವಾಗ ಕುರಿ ಬಿಟ್ಕೊಂಡಿರೋದು, ದನ ಬಿಟ್ಕೊಂಡಿರೋದು ಕಾಣ್ತಾ ಇರ್ತವೆ. ಬಂದಾಗ ಒಂದು ಹಿಡ್ಕೊಳ್ತವೆ, ಹೊಡಿತಾ ಇರ್ತವೆ. ಇವನ್ನ ಓಡ್ಸಕ್ ಹೋದಾಗ ಅವು ಇವ್ರ ಮೇಲೆ ಬಿದ್ದು ಈ ತರ ಅನಾಹುತಗಳು ನಡೀತಾ ಇರ್ತದೆ. ಈ ಹುಲಿಗಳ ವಿಚಾರಕ್ಕೆ ಬರೋದೇ ಆದ್ರೆ ಸರ್, ಹುಲಿಗಳ ಸ್ವಭಾವ ಹೇಗೆ, ಎಷ್ಟು ದಿನಕ್ಕೊಮ್ಮೆ ಬೇಟೆ ಆಗುತ್ತೆ ಹುಲಿ, ಆಮೇಲೆ ತನ್ನ ಆಹಾರವನ್ನ ಹೇಗೆ ಹುಡುಕೊಂಡು ಹೋಗುತ್ತೆ ಹುಲಿ ಅನ್ನೋ ವಿಚಾರ ಸರ್? ಈಗ ನಾವು ಗೊತ್ತಿದ್ದಂಗೆ ಲೆಪರ್ಡ್ ಇಸ್ ಒಂಥರ ಕನ್ನಿಂಗ್ ಅನಿಮಲ್ ಅಂತೀವಿ ನಾವು. ಅಂದ್ರೆ ಈ ಚಿರತೆ ಬಹಳ ಅದು ಮರನೂ ಹತ್ತುತ್ತೆ, ಇದು ಬೇರೆ ಪ್ರಾಣಿಗಳು ಅದಕ್ಕೆ ಯಾವುದು ಕಾಂಪಿಟೇಷನ್ ಇರಬಾರ್ದು ಅಂತ ಸಾಯಿಸ್ಬಿಟ್ಟು ಮರದ ಮೇಲೆ ತಗೊಂಡೋಗಿ ಇಟ್ಕೊಂಡು ಅಲ್ಲಿ ತಿನ್ನುತ್ತೆ ಅದು. ಆದ್ರೆ ಹುಲಿ ಹಾಗಲ್ಲ, ಇದು ವಂಚಾಗ್ತದೆ. ವಂಚಾಕಿ ಒಂದು ಪ್ರಾಣಿನ ಯಾವ್ದು ಗುಂಪಲ್ಲೋ ಅಥವಾ ಯಾವ್ದು ವೀಕ್ಲಿಂಗ್ ಇರುತ್ತೆ ಅದು ಸಿಗುತ್ತೆ. ವೀಕ್ಲಿಂಗ್ ಅಂದ್ರೆ ಪಾಪ ಯಾವುದೋ ಕಾಲು ಕುಂಟ, ಆ ಒಂದು ಗುಂಪಿನಲ್ಲಿ ಒಂದು ಕಾಲು ಕುಂಟನೋ ಅಥವಾ ಓಡಕ್ಕಾಗ್ದಿರೋದು, ಒಂದೇ ಉಳ್ಕೊಂಡ್ಬಿಡೋದು ಅಥವಾ ಒಂದೇ ಇರೋದು, ಈ ಥರದ್ದು ನೋಡಿ ಅಟ್ಯಾಕ್ ಮಾಡ್ತದೆ. ಈಗ ನೀವು ಊಟದ ಬಗ್ಗೆ ಕೇಳಿದ್ರಿ, ಈಗ ಗಾವರ್ ಅಂತ ನಾವೇನು ಇಂಡಿಯನ್ ಗಾವರ್ ಇದೆ ಅಂದ್ರೆ ನೀವು ಬೈಸನ್ ಅಂತ ಕರಿತೀರಿ. ಇಂಡಿಯನ್ ಗಾವರ್ ಇದೆ, ಅದು ಒಂದನ್ನು ಹೊಡೆದ್ರೆ ಅದು ಸುಮಾರು 5 ರಿಂದ 6 ದಿವಸ 8 ದಿವಸದವರೆಗೂ ಇಟ್ಕೊಳ್ತದೆ. ಒಂದ್ಸರಿ ಹುಲಿ ಹೊಟ್ಟೆ ತುಂಬ ತಿಂದ್ರೆ ಅದು 1 ವಾರಗಟ್ಟಲೆ ತಿನ್ನಲ್ಲ. ಆಮೇಲೆ ಅದು ಚೆನ್ನಾಗಿ ಹೊಟ್ಟೆ ತುಂಬಿದ್ರೆ ಹೋಗಿ ನೀರಲ್ಲಿ ಮಲ್ಕೊಳ್ಳೋದಂಥ ಒಂದು ಸ್ವಭಾವ ಇರ್ತದೆ, ಟೆಂಪ್ರೇಚರ್ ರೆಗ್ಯುಲೇಷನ್ಗೋಸ್ಕರ. ಏನು ಈ ಒಂದ್ಸರಿ ಏನು ಚೆನ್ನಾಗಿ ತಿಂದ್ಬಿಟ್ಟಿದೆ ಅಂದ್ರೆ ಪಕ್ಕದಲ್ಲಿ ಬೇರೆ ಪ್ರಾಣಿ ಬಂದರೂ ಅದು ಅಟ್ಯಾಕ್ ಮಾಡೋದು. ಹೊಟ್ಟೆ ತುಂಬಿದಾಗ ಅದಕ್ಕೆ ಬೇಕಿಲ್ಲ, ಆಹಾರ ಬೇಕಾದಾಗ ಮಾತ್ರ ಅವು ಅಟ್ಯಾಕ್ ಮಾಡ್ತವೆ. ಅದೇ ಹುಲಿ ಏನಾದರೂ ಸ್ವಲ್ಪ ಗಾಯ, ಈಗ ಪಾರ್ಕಿಪಾಯಿನ್ ನಾವು ಮುಳ್ಳಂದಿ ಅಂತ ಏನು ಕರಿತೀವಿ, ಕೆಲವು ಸರಿ ಅದನ್ನ ಹಿಡಿಯಕ್ಕೆ ಹೋಗಿ ಮುಳ್ಳಂದಿಯ ಮುಳ್ಳುಗಳು ಬಾಯಿ ಒಳಗೂ ಚುಚ್ಕೊಂಡಿರ್ತವೆ, ನಾಲ್ಗೆಗೂ ಚುಚ್ಕೊಂಡಿರ್ತದೆ, ಕೈಗೂ ಚುಚ್ಕೊಂಡಿರ್ತದೆ. ಅದು ಒಂದೊಂದ್ಸರಿ ಗ್ಯಾಂಗ್ರೀನ್ ಆಗು ಡೆವಲಪ್ ಆಗ್ಬಿಡುತ್ತೆ ಕಾಲು. ಅದಲ್ಲದೆ ಈಗ ಮೊನ್ನೆ ನೋಡಿದ್ರಿ ನೀವು, ಸ್ನೇರ್ ಅಂತ ನಾವು ಏನು ಕರಿತೀವಿ, ಯಾವುದೋ ಸಣ್ಣ ಪ್ರಾಣಿ ಹಿಡಿಲಿಕ್ಕೆ ಒಂದು ತಂತಿ ಹಾಕಿರ್ತಾರೆ, ಸಿಗಾಕೊಂಡು ಇದು ಮಾಡಲಿ ಅಂತ. ಸೊ ಕಾಲು ಎಷ್ಟೋ ಬಾರಿ ಹುಲಿಗಳಿಗೂ ಕೂಡ ಅದು ಸ್ನೇರ್ ಆಗಿ ಸಿಕ್ಕಾಕೊಂಡು ಒಂದು ಕಾಲು ಏನಾಗಿದೆ ಅದು ಸ್ವಲ್ಪ ಗಾಯ ಆಗ್ಬಿಟ್ಟಿದೆ, ಅಂಟು ಮಾಡೋಕ್ಕಾಗಲ್ಲ ಅದಕ್ಕೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತವೆ, ಯಾವುದು ಸುಲಭವಾಗಿ ಸಿಗ್ತದೆ ಅಂಥ ಪ್ರಾಣಿನ ಅಟ್ಯಾಕ್ ಮಾಡೋವಂಥ ಒಂದು ಸ್ವಭಾವ ಬೆಳೆಸ್ಕೊಳ್ತಾವೆ. ಒಂದು ದನ ಮೊಟ್ಟ ಮೊದಲನೇದಾಗಿ ದನಕ್ಕೆ ಹೋಗ್ತವೆ, ಮನುಷ್ಯರು ಹೋಗಿ ಅಟ್ಯಾಕ್ ಮಾಡೋದು ಬಡಗ. ಯಾಕೆಂದರೆ ನಾಗರಹೊಳೆ ಅಂತ ಪ್ರದೇಶದಲ್ಲಿ ನೀವು ನೋಡಿದಿರಿ, ಸುಮಾರು 50 ಆಡಿಗಳಿದೆ. 50 ಆಡಿಗಳಲ್ಲೂ ಜನವಸತಿ ಇದ್ದಾರೆ. ಆದರೂ ಒಳಗಡೆ ಇರ್ತಕ್ಕಂಥವ್ರಿಗೆ ಬಂದು ಅದೇನು ಹುಡುಕಿ ಹೊಡೆಯೋ ಅಂಥದ್ದು ಅಲ್ಲ. ಇಷ್ಟೊತ್ತಿಗೆ ನಾವು ಸುಮಾರು ಕೇಳಬೇಕಾಗಿತ್ತು, ಮಾನವ ಪ್ರಾಣಿ ಸಂಘರ್ಷ ಒಳಗೂ ಆಗೋದನ್ನು ನೋಡ್ಬೋದಾಯ್ತು. ಬಂಡೀಪುರದಲ್ಲಿ ಒಳಗಡೆ ನಮ್ಮ ವಾಚರ್ಗಳು ಮತ್ತು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳು ಬಿಟ್ಟರೆ ಇನ್ನೇನು ಇಲ್ಲ. ಅವರು ಕೂಡ ನಡ್ಕೊಂಡು ಸುಮಾರು ಸರಿ ಹೋಗ್ತಾ ಇರ್ತಾರೆ, ಕಾಡಲ್ಲಿ ನಡ್ಕೊಂಡೇ ಸುತ್ತಾಡ್ತಾರೆ, ಬೀಟ್ಗಳು ಮಾಡ್ತಾರೆ, ಗಾರ್ಡು ಫಾರೆಸ್ಟ್ರು ವಾಚರ್ಗಳೆಲ್ಲ. ಸೊ ಆವಾಗ ಕೂಡ ಅಟ್ಯಾಕ್ ಆಗಿರೋ ಸಂಭವ ಇಲ್ಲ. ಯಾಕೆ ಇದು ಹೊರಗಡೆ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಉದ್ಭವಿಸಿದಾಗ, ಹೊರಗಡೆ ಏನು ಬಂದು ಈ ಇಂಜರ್ಡ್ ಹುಲಿಗಳಾಗಿರ್ಬೋದು, ಕಾಲು ಸರಿ ಇಲ್ಲದೆ ಅಥವಾ ವಯಸ್ಸಾಗಿ ಹಲ್ಲುಗಳು ಉದುರಿ ಅಥವಾ ಹೊಡೆದಾಟದಲ್ಲಿ ಏನಾದರೂ ಅದರ ಒಂದು ಚೈತನ್ಯ ಕಳ್ಕೊಂಡಾಗ, ತುಂಬ ವಯಸ್ಸಾದಾಗೂ ಅಷ್ಟೇ ಅವು ಎಲ್ಲಿ ಸುಲಭವಾಗಿ ಎಲ್ಲಿ ಸಿಗ್ತಾವೋ ಪ್ರಾಣಿಗಳಲ್ಲಿ ಹೊಡಿಲಿಕ್ಕೆ ಹೋಗ್ತವೆ. ಸೊ ಈ ಸಂದರ್ಭದಲ್ಲಿ
ಒಂದು ಪ್ರಕರಣ ಬಂಡೀಪುರದ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಒಂದು ನೀವು ಈ ಈ ಭಾಗದಿಂದ ಆ ಭಾಗ ಅಂದ್ರೆ ಮಂಗಳ ವಿಲೇಜ್ಗೆ ಒಬ್ಬ ಮನುಷ್ಯ ಇದನ್ನ ಎತ್ತುಗಳನ್ನ ಹೊಡ್ಕೊಂಡು ಹೋಗ್ತಾ ಇರ್ತಾನೆ ಅವ್ರ ನೆಂಟರು ಮನೆಗೆ. ಅಲ್ಲಿ ಹೋಗಬೇಕಾದ್ರೆ ಸುತ್ತಕೊಂಡು ಹೋದ್ರೆ ಆತನಿಗೆ ಸುಮಾರು ಒಂದು 10 ಕಿಲೋಮೀಟರ್ ಆಗ್ತದೆ. ಈ ನೇರವಾಗಿ ರಸ್ತೆ ಇದು ಕಾಡೊಳಗೆ ಹೋಗ್ಬಿಟ್ರೆ, ಅಂಚಿನಲ್ಲೇ ಹೋಗ್ಬಿಟ್ರೆ ಅದು ಕಡಿಮೆ ಅಂದ್ರೆ ಒಂದು 6-7 ಕಿಲೋಮೀಟರ್ ಉಳಿಸ್ಬೋದು, 3.5 ಕಿಲೋಮೀಟರ್ ಆಗ್ತದೆ. ಸೊ ಇವ್ರೇನ್ ಮಾಡ್ತಾರೆ, 3.5 ಕಿಲೋಮೀಟರ್ ಅಲ್ವಾ, ಹಿಂಗ್ ಹೋಗ್ಬಿಡೋಣ ಬೇಗ ಅಂತ ಹೋಗಿದ್ದಾರೆ. ಸೊ ಅದು ಏನ್ ಮಾಡ್ತು, ಇದು ಎತ್ತುಗಳನ್ನ ಹೊಡಿಲಿಕ್ಕೆ ಹೋಯ್ತು. ಎತ್ತುಗಳನ್ನ ಹೊಡಿಲಿಕ್ಕೆ ಹೋದಾಗ ಈತ ಕೋಲ್ ಏನು ಕೈಯಲ್ಲಿತ್ತು ಅದನ್ನು ಓಡಿಸ್ಲಿಕ್ಕೆ ಈತ ಮುಂದಾದ. ಸೊ ಈತನಿಗೇನು, ಎತ್ತುಗಳಿಗೇನು ಗಾಯ ಆಗಬಾರ್ದು, ನನ್ನ ಎತ್ತುಗಳು ಅಂತ ಹೋದಾಗ ಅದು ಆ ಕಡೆ ತಿರುಗಿ ಬಿಟ್ಟಿತು, ಈ ಕಡೆ ಈತನಿಗೆ ಒಂದು ಹೊಡಿತು. ಆ ಸ್ಪಾಟಲ್ಲೇ ಆತ ಸತ್ತು. ಎತ್ತುಗಳು ಮನೆ ಹತ್ರ ಹೋದವು. ಈತ ಬರಲಿಲ್ವಲ್ಲ ಅಂಥೇಳಿ ಹುಡುಕಿದಾಗ ಕಾಡಿನಲ್ಲಿ ಆತ ಶವವಾಗಿ ಬಿದ್ದಿದ್ದ. ಸೊ ಅಲ್ಲಿ ನೋಡಿದಾಗ ಜಸ್ಟ್ ಓಡಿತ್ತಿತ್ತು, ತಿಂದಿಲ್ಲ ಹುಲಿ. ಓಕೆ, ಇದು ಹುಲಿಯ ಗುಣ ಏನಪ್ಪ ಅಂತಂದ್ರೆ ಅದು ಇವನ್ 120 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಇರ್ತದೆ ಪ್ರೆಷರ್. ಅದು ಒಂದ್ಸರಿ ಹಿಂಗೆ ತಲೆ ಬೀಸಿದ್ರೆ ಅಷ್ಟಕ್ಕೆ ಇವನ್ ಕೆಲವು ಸರಿ ಆ ಹುಲಿಯ ಗರ್ಜನೆಗೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾರೆ. ಅದು ಹತ್ರ ನೋಡಿ ಈತ ಇವನ್ ಓಡ್ಸಕ್ ಹೋಗಿದ್ದಾನೆ ಅಂದ್ರೆ ನಿಜವಾಗ್ಲೂ ಆತನ ಗಟ್ಟಿಗಾನೆ. ಸೊ ಅಂತ ಸಂದರ್ಭ ಸರ್ಕಾರ ಸಾಕಷ್ಟು ಕ್ರಮ ತಗೊಂಡಿದೆ. ಆ ಟೈಮಿಗೆ ಏನು ಒಳಿಲಿಲ್ಲ ಆತನಿಗೆ. ಒಂದೊಂದು ಎತ್ತು ಕೂಡ ಒಂದು 50,000 70,000 ಒಳ್ಳೆ ಎತ್ತುಗಳು. ಸೊ ಇದೆಲ್ಲಿ ಉಳಿಸ್ಬೇಕು ಅನ್ನೋ ಒಂದು ಹುಮ್ಮಸ್ನಲ್ಲಿ ಈಗ ಸರ್ಕಾರ ಕೊಡ್ತಾ ಇದ್ದಿದ್ದು ಕೇವಲ 10,000 ರೂಪಾಯಿ ಕೊಡ್ತಾ ಇದ್ರು. ಈ ಹುಮ್ಮಸ್ನಲ್ಲಿ ಆತ ಜೀವ ಕಳ್ಕೊಂಡ. ಈಗ HD ಕೋಟೆ, ಸರಗೂರು, ನಂಜನಗೂಡು ಮತ್ತೆ ಚಾಮರಾಜನಗರ, ಗುಂಡ್ಲುಪೇಟೆಯಲ್ಲೂ ಕೂಡ ಸಾಕಷ್ಟು ಹುಲಿಗಳು ಕಾಡು ಫಾರೆಸ್ಟ್ ನಾಡಿಗೆ ಬರ್ತಿದೆ. ಕಾರಣ ಏನು ಸರ್? ಅಲ್ಲ, ಅದನ್ನೇ ಹೇಳಿದ್ನಲ್ಲ ಇಷ್ಟೊತ್ತು. ಈಗ ಹುಲಿಗಳ ಸಂತತಿ ಒಂದು ಟೆರಿಟರಿನ ಅದನ್ನ ನೋಡ್ಕೊಳ್ಬೇಕು. ಟೆರಿಟರಿ ಪೆರಿಫೆರಿನಲ್ಲೇ ಮಾಡ್ಕೊಂಡಿದೆ. ಈಗ ನೀವು ಬಂಡೀಪುರದ ಕಾಡ್ ನೋಡಿದ್ರೆ ಉದ್ದಕ್ಕೂ ನಿಮ್ಮ ಗುಂಡ್ಲುಪೇಟೆ ಗೋಪಾಲ ಸ್ವಾಮಿ ಬೆಟ್ಟದಿಂದ ಹಿಡಿದು ಕಬಿನಿವರೆಗೂ ಉದ್ದಕ್ಕೂ ಹೋಗ್ತದೆ. ಅಗಲ ಕಡಿಮೆ ಇದೆ. ಇದು ಒಂದು ಭಾಗದಲ್ಲಿ ಮಧುಮಲೈ ಅರಣ್ಯ ಬರ್ತದೆ, ಇನ್ನೊಂದು ಭಾಗದಲ್ಲಿ ವಯನಾಡು ಬರ್ತದೆ. ಸೊ ಅಲ್ಲಿ ಅಲ್ಲಿಗೆ ಏನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಅಲ್ಲಿ ಆ ಕಡೆ ಹೋಗಿ ಸತ್ಯಮಂಗಲಕ್ಕೂ ಹೋಗೋ ಒಂದು ಚಾನ್ಸ್ ಇದೆ. ಆ ಕಡೆ ಒಂದ್ಸರಿ ಹೋಗ್ಬಿಟ್ರೆ ಇವಕ್ಕೇನು ತೊಂದರೆ ಇಲ್ಲ. ಬಟ್ ಇವು ಏನಂದ್ರೆ ಈ ಟೆರಿಟರಿ ಮಾಡ್ಕೊಂಡಿರ್ತಾವಲ್ಲ, ಈ ಅಂಚನೆ ಟೆರಿಟರಿ ಮಾಡ್ಕೊಂಡಿರ್ತಕ್ಕಂಥ ಹುಲಿಗಳು ಇವು ತಿರುಗ್ತಾ ಇರ್ತದೆ. ಸೊ ಇದ್ರ ಒಂದ್ಸರಿ ಮಾನವ ಏನು ಪ್ರದೇಶ ಏನಿದೆ, ಹ್ಯಾಬಿಟ್ಯಾಟ್, ಇದು ಹ್ಯೂಮನ್ ಹ್ಯಾಬಿಟ್ಯಾಟ್ ಅಂತ ನಾವೇನು ಆ ಪ್ರದೇಶಕ್ಕೆ ಬಂದ್ಬಿಟ್ಟು ಅಲ್ಲಿ ಅವು ದನಗಳನ್ನ ಹೊಡಿಲಿಕ್ಕೆ ಮಾಡ್ಲಿಕ್ಕೆ ರೂಢಿ ಆಗ್ಬಿಟ್ಟಿದ್ರೆ ಅವಕ್ಕೆ ಅದೇ ಸುಲಭ ಅಂತ ಕಂಡು ಬಂದು ಇದು ಮಾಡಿದಾಗ ಯಾವಾಗ ಮಾನವ ಅದನ್ನ ಓಡಿಸ್ಲಿಕ್ಕೆ ಮಾಡ್ಲಿಕ್ಕೆ ಅಥವಾ ಅಡ್ಡ ಬರ್ತಾನೆ ಅಂತ ಅದಕ್ಕನಿಸ್ತದೆ. ಹೌದು, ಈಗ ನನ್ನ ಊಟನ ಈತ ಕಿತ್ಕೊತಾನೆ ಅಥವಾ ಕಿತ್ಕೊಳಕ್ ಪ್ರಯತ್ನ ಪಟ್ಟಿದ್ದಾನೆ ಅಂದಾಗ ಅಗ್ರೆಷನ್ ಅದು ಸ್ವಾಭಾವಿಕವಾಗಿ ಬೀಳುವಂತ ಒಂದು ಪ್ರವೃತ್ತಿಯಿಂದ ಇದೆಲ್ಲ ಆಗಿದೆ. ಬಿಟ್ರೆ ಅದಾಗಿ ಹುಡುಕೊಂಡ್ಬಂದು ಮನುಷ್ಯನ ಸಾಯಿಸೋದು ಅಥವಾ ಮ್ಯಾನಿಟರ್ ಅಂತೇಳಿ ನಾವು ಕರೀಲಿಕ್ಕೆ ಯಾವ ಪ್ರಕರಣದಲ್ಲಿ, ಈ ಪ್ರಕರಣ ಎಲ್ಲ ಓದಿದ್ದೀನಿ ನಾನು, ಅದನ್ನ ಯಾವುದನ್ನು ಮ್ಯಾನಿಟರ್ ಅಂತ ಹೇಳಲಿಕ್ಕಾಗಲ್ಲ. ಅವನ್ನೆಲ್ಲ ಹಿಡಿದಿದ್ದಾರೆ. ಒಂದು ಕಡೆ ಹುಲಿಗಳನ್ನ ಕಳೆದ ಅಕ್ಟೋಬರ್ 16ರಿಂದನೇ ಸುಮಾರು ಏನಾಗಿದೆ 10 ಹುಲಿಗಳು ಹಿಡಿದಿದ್ದಾರೆ. 10 ಹುಲಿಗಳು. ಇದು ಬಹಳ ಒಂದು ನೀವು ಹೇಳಿದಾಗೆ ಬಹಳ ಬಿಗ್ಗೆಸ್ಟ್ ಕ್ಯಾಪ್ಚರ್ ಅಂತ ಹೇಳ್ಬೋದು. ಆ ಹುಲಿಗಳನ್ನ ಈಗ ನಮ್ಮ ಅರಣ್ಯ ಇಲಾಖೆಯವರ ಒಂದು ಸಾಮರ್ಥ್ಯತೆ ಬಂದಾಗ ನಾನು ಅದನ್ನ ಹೇಳ್ತೀನಿ. ಹುಲಿಗಳನ್ನ ಹಿಡಿಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕೂಂಬಿಂಗ್ ಕಾರ್ಯಾಚರಣೆಗಳೆಲ್ಲ ಹೆಂಗಿರುತ್ತೆ ಸರ್? ನೀವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊತೀರಾ? ಅದು ಇಟ್ ಇಸ್ ಎ ಬಿಗ್ ಎಲ್ಲ SOP ಇದೆ ಅದ್ರ ಬಗ್ಗೆ. ಅಂದ್ರೆ ಯಾವ ರೀತಿ ನಾವು ಒಂದು ಹುಲಿನ ಇದೇ ಹುಲಿ ಹೊಡೆದು ಸಾಯಿಸಿದೆ ಅಂದಾಗ ನಾವು ಯಾವ ರೀತಿ ನೀವು ಹೋಗಿ ಹಿಡೀರಿ ಅಂದ ತಕ್ಷಣ ಹೋಗಿ ಹಿಡಿಯಕ್ ಬರಲ್ಲ. ಅದಕ್ಕೆ NTCA ಗೈಡ್ಲೈನ್ಸ್ ಪ್ರಕಾರನೇ ಇದೆ. ನಾವು ಇಮಿಡಿಯೇಟ್ಲಿ ಇವರಿಗೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅಂತ ಇರ್ತಾರೆ. PCCF ವೈಲ್ಡ್ ಲೈಫ್ ಇಸ್ ಚೀಫ್ ವೈಲ್ಡ್ ಲೈಫ್ ವಾರ್ಡನ್. ಅವರಿಗೆ ಈ ತರ ಹಿಂಗಾಗಿದೆ, ಬಹಳಷ್ಟು ದನಕರುಗಳನ್ನೆಲ್ಲ ಹೊಡಿತಾ ಇದೆ ಅಥವಾ ಇದರಿಂದ ಅಪಾಯಕಾರಿ ಆಗೋ ಸಾಧ್ಯತೆ ಇದೆ, ಇದನ್ನ ಹಿಡಿಬೇಕು ಅಂತ ಹೇಳಿ ನಾವೊಂದು ಕಳಿಸ್ತೀವಿ. ಹುಲಿಯ ಫೋಟೋಗ್ರಾಫ್ಸ್ ಎಲ್ಲ ತೆಗೆದು ಕಳಿಸ್ತೀವಿ. ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಡೋಸಿಯರ್ ಮೇಂಟೈನ್ ಮಾಡ್ತಾರೆ, ಡೈರಿ ಅಂತ ಹೇಳ್ಬೋದು. ಅಂದ್ರೆ ಯಾವ್ಯಾವ ಹುಲಿ ಎಲ್ಲೆಲ್ಲಿ ಇದಾವೆ, ಯಾವುದು ಹುಲಿ, ಪ್ರತಿಯೊಂದು ಹುಲಿನೂ ಬೇರೆನೆ. ಈಗ ನಾನು ಯಾಕೆ ಬೇರೆ, ನೀವು ಯಾಕೆ ಬೇರೆನೋ, ಅದು ಪ್ರತಿಯೊಂದು ಹುಲಿನೂ ಬೇರೆನೆ, ಅದ್ರ ಪಟ್ಟೆ ಬೇರೆ. ಅದಕ್ಕೆ ಸ್ಟ್ರೈಪ್ಸ್ ಅಂತ ನಾವೇನು ಕರಿತೀವಿ.
ಎವ್ರಿ ಅನಿಮಲ್ ಹ್ಯಾಸ್ ಡಿಫ್ರೆಂಟ್ ಸ್ಟ್ರೈಪ್ಸ್. ಹೌದು. ಸೊ ಆ ಇದರಲ್ಲಿ ನಮ್ಮ ಹತ್ರ ಒಂದು ಡೈರಿ ಇಟ್ಕೊಂಡಿರ್ತಾರೆ. ನಾವು ಈ ಫೋಟೋಗ್ರಾಫ್ಸ್ ಕಳ್ಸಿದ ತಕ್ಷಣ ಅವರು ನೋಡ್ತಾರೆ, ಮ್ಯಾಚ್ ಮಾಡ್ತಾರೆ. ಓ ಇದು ಇದೇ ಹುಲಿ ಅಂತಂದಾಗ ಆಯ್ತು ನೀವು ಹಿಡೀರಿ, ಕ್ಯಾಮರಾ ಹಾಕಿ ಹಿಡಿತಾರೆ. ಅಷ್ಟೇ ಆಗಲ್ಲ, ಹಿಡಿಬೇಕಾದ್ರೆ ಸಾಕಷ್ಟು ಪ್ರೊಸೀಜರ್. ಆನೆ ಉಪಯೋಗಿಸಿ ಹಿಡಿಬೇಕಾ, ಅಥವಾ ಏನು ಬೇಕಿಲ್ವಾ, ಅಥವಾ ಏನಾರದು ಭಾಳ ಕುಂಟ ಆಗಿದೆ, ಇವನ್ ಮರಗಳ ಮೇಲೆ ಅಥವಾ ಯಾವ್ದಾದ್ರು 1-2 ಆನೆ ತಕೊಂಡು ಹೋಗಿ ಹಿಡಿಬೋದಾ, ಇದ್ರ ಬಗ್ಗೆ ಎಲ್ಲ ಅವಲೋಕನ ಮಾಡಿ ಕೂಡಲೇ, ಇದೇನು ಟೈಮ್ ಇಲ್ಲ ನಮಗೆ. ಸೊ ಆದಷ್ಟು ಬೇಗ ಜಾಗೃತರಾಗಿ ಅದಕ್ಕೆ ಟ್ರ್ಯಾಕರ್ಸ್ ಏನಾದ್ರು ಬೇಕಾ ಅಂತೆಲ್ಲ ನೋಡಿಕೊಂಡು ಅದನ್ನು ಸರೌಂಡ್ ಮಾಡಿ ಪೊಲೀಸ್ ಹೆಲ್ಪ್ ತಗೊಂಡು, ಅದೇ ಥರ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು, ಈ ಥರ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ SP ಗೆ ಪತ್ರ ಬರೆದು ಅದೆಲ್ಲ ಮಾಹಿತಿ ಇದೆಲ್ಲ ರೆಡಿ ಇಟ್ಕೊಂಡು ಆಯ್ತು ಹಿಡೀರಿ ಅಂದ ತಕ್ಷಣ ನಾವು ಹಿಡಿಲಿಕ್ಕೆ ಪ್ರಾರಂಭ ಮಾಡೋದು. ಟ್ರ್ಯಾಂಕ್ಯುಲೈಸಿಂಗ್ ಗನ್ ಇರ್ತದೆ, ಡಾಕ್ಟರ್ ಪಬ್ಲಿಕ್ ಪ್ರೆಷರ್, ಪೊಲಿಟಿಕಲ್ ಪ್ರೆಷರ್, ಮತ್ತೆ ತಮ್ಗೆ ಅಲ್ಲಿರುವಂತ ಒಂದಷ್ಟು ಸವಾಲ್ ಇದ್ದೇ ಇದೆ. ಪ್ರತಿಯೊಬ್ಬ ಅರಣ್ಯ ಅಧಿಕಾರಿಗಳಿಗೂ ಸವಾಲೇ. ಅದು ಬರ್ತೀನಿ ನಾನು, ನೀವು ಯಾವಾಗ ಇದು ಅರಣ್ಯಾಧಿಕಾರಿಗಳ ಬಗ್ಗೆ ಮಾತಾಡ್ಬೇಕು ಅವಾಗ ಮಾತಾಡ್ತೀನಿ. ಸವಾಲೇ ಇರ್ತದೆ. ಈಗ ಎಲ್ಲ ಅವ್ರ ಜೀವ ಬದಿಗಿಟ್ಟು ವಾಚರ್ಗಳಾಗ್ಲಿ, ಗಾರ್ಡ್ಗಳಾಗ್ಲಿ, ಫಾರೆಸ್ಟರ್ ಆಗ್ಲಿ, ಯಾರಾದ್ರೂ ಕಾರ್ಯಾಚರಣೆಯಲ್ಲಿ ಮುಂದಾಳತ್ವ ವಹಿಸ್ಕೊಂಡಿರ್ತಾರೆ, ಎಲ್ಲರೂ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದು ಇನ್ನೊಂದ್ ಥರ ತಿರ್ಕೊಳ್ತದೆ. ಈವನ್ ಸ್ಟಾಫ್ಗೆ ಆಗ್ಲಿ ಅವ್ರು ಮುನ್ನುಗ್ತಾ ಇರ್ತಾರೆ. ಎಷ್ಟು ಎಚ್ಚರಿಕೆಯಿಂದ ಇರ್ಬೇಕು ಅಷ್ಟು ಎಚ್ಚರಿಕೆಯಿಂದ ಇರ್ಬೇಕು. ಯಾವ ಥರ ಕ್ರಮ ವಹಿಸ್ಬೇಕು ಎಲ್ಲ ಕ್ರಮಗಳನ್ನು ಅವ್ರು ತಕ್ಕೊಂಡಿರ್ಬೇಕು. ಯಾಕಂದ್ರೆ ಅದನ್ನು ನೋಡ್ತಿರ್ತಾರೆ. ಸುಮ್ಮನೆ ನಾವು ಹೋಗಿ ಹುಲಿ ಹಿಡಿದ ತಕ್ಷಣ ಅದನ್ನ ಫೋಟೋಗ್ರಾಫ್ ಮಾಡಬೇಕು, ಫೋಟೋಗ್ರಾಫ್ ಮಾಡಿ ಕಳಿಸ್ಬೇಕು ಅಲ್ಲಿಗೆ. ಸೊ ನಾವು ಹಿಡಿದಿರೋ ಹುಲಿನೂ ಹಿಡಿಬೇಕಾಗಿದ್ದ ಹುಲಿನೂ ಒಂದೇನಾ ಅಂಥೇಳಿ ವಿತಿನ್ ಸೆಕೆಂಡ್ಸ್ ಹೇಳ್ತಾರೆ ಅವರು. ನೀವು ಫೋಟೋನ ಬೆಂಗಳೂರಿಗೆ ಕಳಿಸಿದ ತಕ್ಷಣ ಅಲ್ಲಿಂದ ನಿಮಗೆ ಇದಕ್ಕೆ ಮೊಬೈಲ್ಗೆ ಬಂದ್ಬಿಡ್ತದೆ. ಹೌದು ಅದೇ ಇದಲ್ಲ ಅಂತ ಹೇಳೋ ಸಾಧ್ಯತೆನೂ ಇದೆ. ಯಾಕಂದ್ರೆ ಒಂದೇ ಟೆರಿಟರಿನಲ್ಲಿ 3-4 ಇದ್ದಾಗ ನಮ್ಗೆ ಆ ಒಂದು ಕಷ್ಟ ಒದಗಿ ಬಂದಿತ್ತು. ಒಂದೇ ಟೆರಿಟರಿ 4 ಹುಲಿ ಇದ್ವು. ಯಾವುದು ನಾವು ಗುರ್ತಿ ಮಾಡಿ ಅಟ್ಯಾಕ್ ಮಾಡ್ತಾ ಇರೋದು ಇದೆ ಅಂತೇಳಿ ನಾವು ಖಾತ್ರಿ ಪಡಿಸ್ಕೊಂಡು ಕ್ಯಾಮರಾ ಟ್ರ್ಯಾಪ್ಗಳು ಒಂದು 20-25 ಕ್ಯಾಮರಾ ಟ್ರ್ಯಾಪ್ನ ಆ ಟೆರಿಟರಿನಲ್ಲಿ ಇಟ್ಟು ಖಾತ್ರಿ ಪಡಿಸ್ಕೊಂಡು ಕಳಿಸಿ ಇದೆ ಅಂತ ಹೇಳಿದ್ಮೇಲೆ ಮತ್ತೆ ಈ ಥರ ಮಾಡಿ ಮತ್ತೆ ಹಿಡಿದ ಮೇಲೆ ಕಳಿಸಿ ಅವ್ರಿಗೆ ಖಾತ್ರಿ ಪಡಿಸ್ಕೊಂಡು ನಂತರ ನಾವು ಅದನ್ನ ಕೂರ್ಗಳಿನ ಎಲ್ಲಿಗೆ ತಗೊಂಡು ಹೋಗಿ ಬಿಡಬೇಕು ಅಂತ ನಮ್ಗೆ ಆದೇಶ ಇರ್ತದೆ. ಅದ್ರ ಪ್ರಕಾರ ನಾವು ವಹಿಸ್ತೀವಿ. ಸರಿ, ಸಾಮಾನ್ಯ ಜನತೆಗಳಲ್ಲಿ ಒಂದು ಪ್ರಶ್ನೆ ಇರುವಂತದ್ದು, ಕಾಡುಗಳಲ್ಲಿ ಈ ರೀತಿ ಸಫಾರಿಗಳು ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಈ ಕಾರಣಕ್ಕಾಗಿ ಫಾರೆಸ್ಟ್ ಇಂದ ಹುಲಿಗಳು ಆಚೆ, ಕಾಡು ಪ್ರಾಣಿಗಳು ಅಂದ್ರೆ ಆನೆ ಆಗಿರ್ಬೋದು, ಹುಲಿ, ಚಿರತೆ ಇವೆಲ್ಲ ಕೂಡ ಆಚೆ ಬರ್ತಾ ಇದಾವೆ ಅನ್ನೋ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಇದೆ ಸರ್. ಈಗ ವೈಯಕ್ತಿಕವಾಗಿ ನನಗೆ ಕೇಳಿದ್ರೆ ನೀವು, ಅಥವಾ ಯಾರೇ ಅರಣ್ಯ ಅಧಿಕಾರಿಗಳಿಗೂ ಕೇಳಿದ್ರೆ, ಅಥವಾ ಬಹಳಷ್ಟು ಜನ ಉತ್ತರ ಕೊಡೋದು ಏನಪ್ಪಾ ಅಂತಂದ್ರೆ ಇಲ್ಲ ಅಂತೀವಿ. ಸಫಾರಿಗೂ ಮತ್ತು ಈ ಅಟ್ಯಾಕ್ಗೂ ಯಾವುದೇ ಸಂಬಂಧ ಇಲ್ಲ. ಯಾಕೆ ಅಂತ ಹೇಳ್ತೇನೆ. 2019ರಲ್ಲಿ ಸಫಾರಿ ಬಂಡೀಪುರದಲ್ಲಿ ಒಳಗಡೆನೆ ಪ್ರಾರಂಭ ಆಗ್ತಾ ಇತ್ತು. ಸುಮಾರು 1000 ವೆಹಿಕಲ್ಗಳು ಅಲ್ಲಿ ನಿಲ್ತಾ ಇದ್ವು. 1000 ವೆಹಿಕಲ್ಗಳು ಭಾನುವಾರ ಬಂದ್ಬಿಟ್ರೆ, ಭಾನುವಾರ ಶನಿವಾರ ರಜೆ ದಿವಸ 1000 ವೆಹಿಕಲ್ ಒಳಗಡೆ ನಿಂತ್ಕೊತಾ ಇದ್ವು. ಅಲ್ಲೇ ಕ್ಯಾಂಟೀನ್ ನಡೀತಾ ಇತ್ತು, ಅಲ್ಲೇ ಸಫಾರಿ ಬಸ್ಗಳು ಶುರು ಆಗ್ತಿದ್ವು. ಏನಿವತ್ತು 20 ಬಸ್ಗಳು, 5-6 ಬಸ್ಗಳು, 20 ಜೀಪ್ಗಳು ಏನಿದಾವೆ ಅವೆಲ್ಲ ಅಲ್ಲೇ ಶುರು ಆಗ್ತಾ ಇತ್ತು. ಇವತ್ತಿನ ದಿವಸ ಹೊರಗಡೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರದೇಶ ಸಂಪೂರ್ಣವಾಗಿ ಈ ಡಿಸ್ಟರ್ಬೆನ್ಸ್ ಇಲ್ಲ, ಅಲ್ಲಿ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಇಲ್ಲ. ಸೊ ಅದರಿಂದ ಹುಲಿ ಮುಂಚೆ ಬರ್ಬೇಕಾಗಿತ್ತು. ಯಾವಾಗ ಸಫಾರಿ ಅಲ್ಲಿ ನಡೀತಿರ್ಬೇಕಾರೆ, ಈಗ ಸಫಾರಿ ಹೊರಗೆ ನಡೀತಾ ಇದೆ. ಸೊ ಇದರಿಂದ ನಾವೇನು ಅನ್ಕೋಬಹುದು, ಹುಲಿ ಈ ಸಫಾರಿಯಿಂದ ಖಂಡಿತವಾಗಿಯೂ ಅವು ಹೊರಗಡೆ ಬರ್ತಾ ಇಲ್ಲ. ಒಂದು. ಈ ನಾಗರಹೊಳೆಗೆ ಬರೋಣ. ನಾಗರಹೊಳೆಯಲ್ಲೂ ಅಷ್ಟೇ. ಮುಂಚೆ ಏನು ನಡೀತಾ ಇತ್ತು ನೀವು ನೋಡಿರ್ಬೋದು, ವೀರನಹೊಸಳ್ಳಿಲಿ ಈಗ ಪ್ರಾರಂಭ ಆಗಿದೆ ಹೊರಗಡೆ. ಅದು ಮುಂಚೆ ನಾಗರಹೊಳೆ ಕೋರಲ್ಲೇ ಸ್ಟಾರ್ಟ್ ಆಗ್ತಾ ಇತ್ತು ಸಫಾರಿ. ಈಗ ವೀರನಹೊಸಳ್ಳಿ ಮತ್ತು ಇನ್ನೊಂದು ಗೇಟ್ ಇದೆ, ಅಲ್ಲ, ವೀರನಹೊಸಳ್ಳಿ ಮತ್ತು ನಾನಾಚಿ ಗೇಟ್ ಅಂತ ಕರೀತೀವಿ. ಅಲ್ಲಿ 2 ಗೇಟಿಂದ ಈಗ ಸಫಾರಿ ನಡೀತದೆ ಆ ಭಾಗದಲ್ಲಿ. ಅಂದ್ರೆ ಇದು ನಾನು ಹೇಳ್ತಾ ಇರೋದು ಮಡಿಕೇರಿ ಭಾಗದಲ್ಲಿ ನಾನಾಚಿ ಗೇಟು, ಮೈಸೂರು ಭಾಗದಲ್ಲಿ ವೀರನಹೊಸಳ್ಳಿ, ಅದು ಒಂದು ರಸ್ತೆ. ಇಲ್ಲಿ ಕಬಿನಿಗೆ ಬರೋದಾದ್ರೆ, ಕಬಿನಿನಲ್ಲಿ
ದಮ್ಮನಕಟ್ಟೆಯಲ್ಲಿ ದಮ್ಮನಕಟ್ಟೆ. ನಮ್ಮ ಸಫಾರಿ ನಡೀತದೆ. ಆಮೇಲೆ ಮೊದಲಿಂದಲೂ ನಮ್ಮ ಜಂಗಲ್ ಲಾಡ್ಜಸ್ ಅಂಡ್ ರಿಸಾರ್ಟ್ಸ್ ಏನಿದೆ ಕಾರ್ಪೊರೇಷನ್ನು, ಆ ಮೊದಲಿಂದಲೂ ಅದು ನಡೀತಾನೆ ಇದೆ. ಸೊ ಅದರಿಂದ ಸಫಾರಿಯಿಂದ ಈಗ ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋದು ಖಂಡಿತವಾಗಿಯೂ ಇದು ಒಪ್ಪದ ವಿಷಯ ಆಗ್ತದೆ ಒಂದು. ಸೊ ಜಾಸ್ತಿ ಕಮ್ಮಿ ಆಗ್ಬೇಕಿನ್ನ. ನೀವು ನೋಡಿದಾಗ ಯಾವಕ್ಕೆ ಮಧ್ಯ ಇರ್ತಕ್ಕಂಥದ್ದನ್ನು, ಈಗ ನಾನು ಅದೇ ಸಫಾರಿ ಒಂದ್ಸರಿ ತೆಗೆದ ಮೇಲೆ ನಾವು 2019 ನಾವು ಸಫಾರಿ ಸ್ಟಾಪ್ ಮಾಡಿದ್ವಲ್ಲ ಬಂಡೀಪುರದ ಒಳಗಡೆ, ಒಳಗಡೆ ಆಗ ಚಿರತೆಗಳು ಹುಲಿಗಳು ನಮ್ಮನೆ ಗೇಟ್ ಹತ್ರ ನೋಡಿದ್ವಿ ನಾವು. ಮುಂಚೆ ಕಾಣ್ತಿರ್ಲಿಲ್ಲ ಇವು. ಏನು ಬಂಡೀಪುರ ಟೈಗರ್ ಡೈರೆಕ್ಟರ್ ಕ್ವಾರ್ಟರ್ಸ್ ಇದೆ, ಅವನ್ನೆಲ್ಲ ಕರಡಿ, ಚಿರತೆ, ಹುಲಿ ಎಲ್ಲ ಗೇಟ್ ಹತ್ರನೇ. ಆಮೇಲೆ ಚಿರತೆ ಬಂದು ಹಳೆ ನಮ್ದು ಟಿಕೆಟ್ ಕೊಡೋ ಕೌಂಟರ್ ಏನಿತ್ತು ಅಲ್ಲೆಲ್ಲ ಕೂತ್ಕೊಂಡು ಸಾಯಂಕಾಲ 7 ಗಂಟೆ ಆದರೆ ಎಲ್ಲ ಬಂದ್ಬಿಡವು. ಸೊ ಇಂಥ ಒಂದು ಪರಿಸ್ಥಿತಿ ಇರುವ ಯಾಕೆ ಬರ್ತಾವು? ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ಲ, ಹಾಗಾಗಿ ಅಲ್ಲಿ ಬರ್ತದೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.